ಹಾಯ್ ನಮಸ್ಕಾರ. ಆರ್ ಬಿ ಕಿಚನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ನಿಮಗೆಲ್ಲರಿಗೂ ಶುಭಾಶಯಗಳು. ಯುಗಾದಿ ಹಬ್ಬದ ದಿನ ನಾನು ಸಿಂಪಲ್ಲಾಗಿ ಕೆಲವು ರೆಸಿಪಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಕಡಲೆಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಹೋಳಿಗೆ ಮಾಡೋಕ್ಕೆ ಮೊದಲು ನಾನು ಕನಕ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನಿಲ್ಲಿ 1 ಕಪ್ಪಷ್ಟು ಮೈದಾ, ಸ್ವಲ್ಪ ಫುಡ್ ಕಲರನ್ನು ತೊಗೊಂಡಿದ್ದೀನಿ, ಲೆಮನ್ ಕಲರ್. ಈಗ ಒಂದು ಪಾತ್ರೆಗೆ ಒಂದು ಮೈದಾವನ್ನು ಹಾಕ್ಕೊಂಡು ಅದಕ್ಕೆ 1/4 ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಫುಡ್ ಕಲರನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ. ನೀವು ಬೇಕಾದರೆ ಹಳದಿ ಕೂಡ ಹಾಕ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೋಬೇಕು. ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸಿದ್ರೆ ಸಾಕು. ನೋಡಿ, ಈಗ ನಾನು ಕಲಿಸ್ಕೊಂಡಾಯಿತು. ಇದಕ್ಕೆ ನಾನು 1-2-3 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 5 ಗಂಟೆಗಳ ಕಾಲ ಇದನ್ನು ಮುಚ್ಚಿ ಸೈಡ್ಗೆ ಇಟ್ಕೋಬೇಕು. ಇದು ಚೆನ್ನಾಗಿ ನೆನಿಬೇಕು. ಅಷ್ಟರೊಳಗೆ ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಈ ಕಡಲೆಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ 2 ಸತ ಇದನ್ನು ಚೆನ್ನಾಗಿ ತೊಳಿಬೇಕು. ಆವಾಗ ಧೂಳೆಲ್ಲ ಇದ್ದರೆ ಹೊರಟೋಗುತ್ತೆ. ನೋಡಿಗ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಈಗ ಕಡಲೆಬೇಳೆಯನ್ನು ಕುಕ್ಕರಲ್ಲಿ ಹಾಕ್ಕೊಂಡು ಯಾವ ಕಪ್ಪಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ನಾನು ಒಂದು 4 ಕಪ್ಪಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ನಾವು ಒಂದು 4 ಸೀಟಿ ಹಾಕುವಷ್ಟು ಬೇಯಿಸ್ಕೋಬೇಕು. ನೋಡಿ, ಈಗ 4 ಸೀಟಿ ಆದಮೇಲೆ ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ. ಈಗ ನಾನು ಈ ಕಡಲೆಬೇಳೆಯ ನೀರನ್ನು ಸೋಸ್ಕೋತಾ ಇದ್ದೀನಿ. ಯಾಕಂದರೆ ಈ ನೀರಿನಿಂದ ನಾನು ಒಬ್ಬಟ್ಟು ಸಾರನ್ನು ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನು ಇದನ್ನು ಸೋಸ್ಕೋತಾ ಇದ್ದೀನಿ. ನೋಡಿ, ಈಗ ನಾನು ನೀರೆಲ್ಲ ಸೋಸ್ಕೊಂಡಾಯಿತು. ಈಗ ನಾನು ಈ ಕಡಲೆಬೇಳೆಯಿಂದ 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಸೈಡ್ಗೆ ಇಟ್ಕೋತಾ ಇದ್ದೀನಿ. ಯಾಕಂದರೆ ನಾನು ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಇದನ್ನು ರುಬ್ಕೊಂಡು ಹಾಕ್ಕೋತಾ ಇದ್ದೀನಿ. ಉಳಿದ ಕಡಲೆಬೇಳೆಯನ್ನು ಈಗ ಕುಕ್ಕರಲ್ಲಿ ಹಾಕ್ಕೊಂಡು ನಾನು ಇದಕ್ಕೆ 3/4 ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬೆಲ್ಲದ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಈಗ ಬೆಲ್ಲ ಹಾಕ್ಕೊಂಡು ಇದಕ್ಕೆ ನಾನೊಂದು 3 ಏಲಕ್ಕಿಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಕರಗುವಷ್ಟು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈಗ ಬೆಲ್ಲ ಎಲ್ಲ ಕರಗಿದೆ. ಈಗ ನಾನು ಇದನ್ನು ಗ್ರೈಂಡರಲ್ಲಿ ಹಾಕಿ ರುಬ್ಕೋತಾ ಇದ್ದೀನಿ. ನೀವು ಬೇಕಾದರೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಕೂಡ ರುಬ್ಕೋಬೋದು. ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಹಾಕ್ಕೊಂಡು ರುಬ್ಕೋಬೇಕು. ಇದನ್ನು ಆದಷ್ಟು ನೈಸಾಗಿ ರುಬ್ಕೊಳ್ಳಿ. ನೋಡಿ, ಇದು ತುಂಬಾ ನೈಸಾಗಿ ಬಂದಿದೆ. ಈಗ ಇದನ್ನು ನಾನೊಂದು ಪಾತ್ರೆಯಲ್ಲಿ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಕನಕ ಕೂಡ ಚೆನ್ನಾಗಿ ನೆಂದಿದೆ. ಈ ಥರ ಒಂದು ಉಂಡೆಯನ್ನು ತಗೊಂಡು, ಅಂದರೆ ಎಷ್ಟು ಹೂರಣದ ಉಂಡೆ ಇರುತ್ತೋ ಅದರ ಅರ್ಧ ಭಾಗದಷ್ಟು ಉಂಡೆಯನ್ನು ತಗೊಳ್ಳಿ. ಈ ಥರ ಹಿಟ್ಟಿನಿಂದ ಅದ್ಬಿಟ್ಟು ಸ್ವಲ್ಪ ಅಗಲ ಮಾಡಿ ಅದರ ಮಧ್ಯೆಯಲ್ಲಿ ಹೂರಣ ಇಟ್ಬಿಟ್ಟು ಈ ಥರ ಪ್ಯಾಕ್ ಮಾಡ್ಕೋಬೇಕು. ಹೂರಣ ಸ್ವಲ್ಪನೂ ಹೊರಗಡೆ ಬರದಂಗೆ ಚೆನ್ನಾಗಿ ಪ್ಯಾಕ್ ಮಾಡ್ಕೊಳ್ಳಿ. ಈಗ ಇದನ್ನು ಪುನಃ ಹಿಟ್ಟಿನಲ್ಲಿ ಅದ್ಬಿಟ್ಟು ಲಟ್ಟಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಹೋಳಿಗೆಯನ್ನು ಲಟ್ಟಿಸುವಾಗ ಸ್ವಲ್ಪ ನಿಧಾನವಾಗಿ ಲಟ್ಟಿಸಿ ಎಲ್ಲ ಕಡೆ ಒಂದೇ ಸಮಾನಾಗಿ ಇರುವಂತೆ ಲಟ್ಟಿಸ್ಕೋಬೇಕು. ನೋಡಿ, ಲಟ್ಟಿಸ್ಕೊಂಡಾಯಿತು. ಈಗ ನಾನಿಲ್ಲಿ ತವವನ್ನು ಕೂಡ ಬಿಸಿಗಿಟ್ಕೊಂಡಿದ್ದೀನಿ. ಈಗ ನಾನು ತವದ ಮೇಲೆ ಹಾಕ್ಕೊಂಡು 2 ಸೈಡನ್ನು ನೀಟಾಗಿ ನಾನು ಕಾಯಿಸ್ಕೊತಾ ಇದ್ದೀನಿ. ಇದನ್ನು ಹಾಗೆಯೇ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಹೋಳಿಗೆ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ. ಎಲ್ಲ ಫಂಕ್ಷನ್ಗಳಲ್ಲಿ ಕೂಡ ಒಬ್ಬಟ್ಟನ್ನು ಮಾಡ್ತಾಯಿರ್ತಾರೆ. ಹಾಗೆಯೇ
ನೋಡಿ ಫ್ರೆಂಡ್ಸ್, ಈಗೆಲ್ಲ ಹೋಳಿಗೆಯನ್ನು ನಾನು ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ತುಂಬಾ ಸಾಫ್ಟಾದ ಹೋಳಿಗೆ ರೆಡಿಯಾಗಿದೆ. ಈಗ ನಾನು ಒಬ್ಬಟ್ಟಿಗಂತ ಮಾವಿನ ಹಣ್ಣಿನ ರಸವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಈಗ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಈ ಥರ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನ ಹಣ್ಣು ಸ್ವಲ್ಪ ಸಿಹಿ ಕಮ್ಮಿ ಇರೋದ್ರಿಂದ ನಾನು ಇದಕ್ಕೆ 1-2 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1-2 ಏಲಕ್ಕಿಯನ್ನು ಕೂಡ ತೆಗೆದು ಹಾಕ್ಕೋತಾ ಇದ್ದೀನಿ. ಮಾವಿನ ಹಣ್ಣಿನ ರಸ ಒಬ್ಬಟ್ಟಿಗಂತೂ ಸೂಪರಾಗಿರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಈಗ ನಾನು ಏಲಕ್ಕಿಯನ್ನು ಕೂಡ ಹಾಕ್ಕೊಂಡಾಯಿತು. ಈಗ ನಾನು ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನೈಸಾಗಿ ರುಬ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರುಚಿ ರುಚಿಯಾದ ಮಾವಿನ ಹಣ್ಣಿನ ರಸ ರೆಡಿಯಾಗಿದೆ. ಈಗ ನಾನು ಒಬ್ಬಟ್ಟಿಗಂತ ಒಬ್ಬಟ್ಟು ಸಾರನ್ನು ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಸಾರು ಮಾಡೋಕ್ಕೆ ನಾನಿಲ್ಲಿ 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, 1 ಚಿಕ್ಕ ಶುಂಠಿ, ಹಾಗೆಯೇ ಸ್ವಲ್ಪ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ತವವನ್ನು ಬಿಸಿಗಿಟ್ಕೊಂಡು ಇದಕ್ಕೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೆಯೇ ತೆಂಗಿನಕಾಯನ್ನು ಕೂಡ ಹಾಕ್ಕೊಂಡು ಈಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಆಗುವಷ್ಟು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆ ನಾನು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಬ್ರೌನ್ ಕಲರಷ್ಟು ಆಗಿದೆ. ಈಗ ಇದಕ್ಕೆ ನಾನು ಟೊಮೆಟೊ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನೊಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ, ಆವಾಗ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಅಂತ. ನೋಡಿ, ಈಗ ನಾನು ಎಲ್ಲ ಮಸಾಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನೊಂದು ಪ್ಲೇಟಿಗೆ ಹಾಕ್ಕೊಂಡು ಬಿಸಿಗಿರುವಾಗಲೇ ಅದಕ್ಕೆ ನಾನೊಂದು 1/4 ಸ್ಪೂನಷ್ಟು ಹಳದಿ, 2 ಸ್ಪೂನಷ್ಟು ಮೆಣಸಿನ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ನೀರು ಹಾಕಿ. ಈಗ ನಾನು ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ಮಿಕ್ಸಿಯಲ್ಲಿ ಮಾಡಿದಂಥ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಮೇಲೆ ಬರುವಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ 1-2 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ನಾನು ಫ್ರೈ ಮಾಡ್ಕೊತಿದ್ದೀನಿ. ನೋಡಿ, ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ 1-2 ಸ್ಪೂನಷ್ಟು ಕಡಲೆಬೇಳೆಯನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಬೇಯಿಸಿದ್ದನ್ನು. ಈಗ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ನಾನು ಕಡಲೆಬೇಳೆ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆವಾಗ ಸ್ವಲ್ಪ ಒಬ್ಬಟ್ಟಿನ ಸಾರು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಮಸಾಲೆಗೆ ಇದನ್ನು ಬೆರೆಸ್ಕೊತಾ ಇದ್ದೀನಿ ಈ ನೀರನ್ನು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಬಿಡಬೇಕು. ಒಂದು 5 ನಿಮಿಷ ಇದನ್ನು ಕಮ್ಮಿ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಬಿಸಿ ಬಿಸಿಯಾದ ಒಬ್ಬಟ್ಟಿನ ಸಾರು ರೆಡಿಯಾಗಿದೆ. ಇದು ಅನ್ನ ಜೊತೆ ಹಾಗೆಯೇ ಒಬ್ಬಟ್ಟು ಜೊತೆ ಅಂತ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಇಲ್ಲಿ ನಾನು ಮೆಣಸಿನ್ಕಾಯಿ ಬೋಂಡವನ್ನು ಮಾಡ್ತಾಯಿದ್ದೀನಿ.
ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ಇಲ್ಲಿ ನಾನು ಒಂದು 7-8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದಾಗಿ 2 ಭಾಗವನ್ನು ಮಾಡ್ಕೋಬೇಕು. ಇದ್ರ ಜೊತೆ ನಾನು ಉಪ್ಪು ಆಮೇಲೆ ನಿಂಬೆಹಣ್ಣನ್ನು ಹಾಕಿ ಬೆರೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪಾತ್ರೆಗೆ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು. ತುಂಬ ನೀರಾಗಿ ಕಲಿಸ್ಕೋಬಾರ್ದು, ಮೀಡಿಯಮ್ ಆಗಿ ಕಲಿಸ್ಕೋಬೇಕು. ಹಾಗೆಯೇ ಇಲ್ಲಿ ನಾನು ಸೈಡಲ್ಲಿ ಎಣ್ಣೆಯನ್ನು ಕೂಡ ಬಿಸಿಗಿಟ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯನ್ನು ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಈ ಥರ ಎಣ್ಣೆಗೆ ಬಿಡಬೇಕು. ಆದಷ್ಟು ಚೆನ್ನಾಗಿ ಬ್ರೌನ್ ಆಗುವಷ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಈಗ ಸ್ವಲ್ಪ ಕಾದಿದೆ. ಈಗ ನಾನು ಇದನ್ನು ಉಲ್ಟಾ ಮಾಡಿ ಕಾಯಿಸ್ತಾ ಇದ್ದೀನಿ. ಕಲರ್ ಕೂಡ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ಹಾಗೆಯೇ ನಾನಿಲ್ಲಿ ಯುಗಾದಿ ಹಬ್ಬಕ್ಕೆ ಕೋಸಂಬರಿಯನ್ನು ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹೆಸರುಬೇಳೆ ಆಮೇಲೆ ಸೌತೆಕಾಯಿಯನ್ನು ಉಪಯೋಗಿಸಿ ಕೋಸಂಬರಿಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಹೆಸರುಬೇಳೆ ಆಮೇಲೆ ಸೌತೆಕಾಯಿಯನ್ನು ಉಪಯೋಗಿಸಿ ಕೋಸಂಬರಿಯನ್ನು ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಆಮೇಲೆ ಸೌತೆಕಾಯಿ ತುಂಬಾ ತಂಪು ಕೂಡ, ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ಇದು. ಇಲ್ಲಿ ನಾನು 2 ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ. ಈಗ ಇದನ್ನು ತೊಳೆದು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು 2 ಸ್ಪೂನಷ್ಟು ಹೆಸರುಬೇಳೆಯನ್ನು ಕೂಡ ಇಲ್ಲಿ ನೆನೆ ಹಾಕಿದ್ದೀನಿ. ನೋಡಿ, ಈಗ ಸೌತೆಕಾಯಿಯನ್ನು ನಾನು ಚಿಕ್ಕದಾಗಿ ಕೊಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು 2 ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಟ್ಕೊಂಡಿದ್ದೀನಿ ಹೆಚ್ಚಿ. ಈಗ ನಾನು ಒಂದು ಚಿಕ್ಕ ಬಾಣಲೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆಯೇ ಮೆಣಸಿನ್ಕಾಯಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಗ್ಗರಣೆಯನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಸೌತೆಕಾಯಿ ಆಮೇಲೆ ನೆನೆಸಿದಂಥ ಹೆಸರುಬೇಳೆಯನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಇದನ್ನು ನೋಡಿ, ರುಚಿಯಾದ ಹೆಸರುಬೇಳೆ ಆಮೇಲೆ ಸೌತೆಕಾಯಿ ಕೋಸಂಬರಿ ರೆಡಿಯಾಗಿದೆ. ಫ್ರೆಂಡ್ಸ್, ಇಲ್ಲಿ ನಾನು ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು, ಮೆಣಸಿನ್ಕಾಯಿ ಬಜ್ಜಿ ಹಾಗೆಯೇ ಒಬ್ಬಟ್ಟು ಸಾರು, ಮಾವಿನಕಾಯಿ ರಸ ಹಾಗೆಯೇ ಕೋಸಂಬರಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಪೋರ್ಟ್ ಮಾಡಿ. ಹಾಗೆಯೇ ಇನ್ನೊಂದು ವಿಡಿಯೋದಿಂದ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.